ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಡ ಮುದುಕ ತನ್ನ ಮಗನೊಂದಿಗೆ ವಾಸಿಸುತ್ತಿದ್ದನು. ಅವನ ಬಳಿ ಯಾವುದೇ ರೀತಿಯ ಹಣ, ಆಸ್ತಿ, ಭೂಮಿ ಇರಲಿಲ್ಲ. ಆದರೆ ಅವನ ಬಳಿ ಒಂದು ಸುಂದರವಾದ ಬಿಳಿ ಬಣ್ಣದ ಕುದುರೆ ಇತ್ತು. ಊರಿನವರೆಲ್ಲರೂ ಆ ಕುದುರೆಯನ್ನು ಮೆಚ್ಚುತ್ತಿದ್ದರು. ಅನೇಕ ಶ್ರೀಮಂತರು ಅದನ್ನು ಕೊಂಡುಕೊಳ್ಳಲು ಬರುತ್ತಿದ್ದರು. ಆದರೆ ಆ ಮುದುಕ ಅದನ್ನು ಮಾರಲು ನಿರಾಕರಿಸುತ್ತಿದ್ದ. ಯಾಕೆಂದರೆ ಅದು ಬರೀ ಅವನಿಗೆ ಕುದುರೆಯಾಗಿರಲಿಲ್ಲ, ಅದು ಅವನ ಆತ್ಮೀಯ ಸ್ನೇಹಿತನಾಗಿತ್ತು. ಅದನ್ನು ಅವನು ತನ್ನ ಕುಟುಂಬದ ಸದಸ್ಯನಂತೆ ಕಾಣುತ್ತಿದ್ದ. ಅವನ ಈ ವರ್ತನೆಯನ್ನು ನೋಡಿ ಆ ಊರಿನವರು ಈ ಮುದುಕ ಮೂರ್ಖನೆಂದು ಭಾವಿಸಿದರು. ಲೇ ಮುದುಕ, ನೀನು ಈ ಕುದುರೆಯನ್ನು ಮಾರಿ ಅದರ ಹಣದಿಂದ ಆರಾಮದಾಯಕ ಜೀವನವನ್ನು ಸಾಗಿಸಬಹುದು ಎಂದು ಸಲಹೆನಿತ್ತರು. ಅದಕ್ಕೆ ಆ ಮುದುಕ, ನನಗೆ ಯಾವುದೇ ಹಣದ ಅವಶ್ಯಕತೆ ಇಲ್ಲ, ನಾನು ಇದ್ದುದರಲ್ಲಿ ಸಂತೃಪ್ತನಾಗಿದ್ದೇನೆ ಎಂದು ನುಡಿದನು. ನಂತರ ಒಂದು ದಿನ ಬೆಳಿಗ್ಗೆ ಆಘಾತಕಾರಿ ಘಟನೆಯು ನಡೆಯಿತು. ಆ ಬಿಳಿ ಬಣ್ಣದ ಕುದುರೆ ಕಣ್ಮರೆಯಾಗಿತ್ತು. ಆ ಸುದ್ದಿಯನ್ನು ಕೇಳಿ ಗ್ರಾಮಸ್ಥರು ಓಡೋಡಿ ಬಂದರು. ಲೇ ಮುದುಕ, ನಿನ್ನ ಕುದುರೆಯನ್ನು ಯಾರೋ ಕದ್ದಿದ್ದಾರೆ. ಸಂದರ್ಭವಿರುವಾಗ ಅದನ್ನು ಮಾರುತ್ತಿದ್ದರೆ ನಿನಗಿಷ್ಟು ನಷ್ಟವಾಗುತ್ತಿರಲಿಲ್ಲ ಎಂದು ಹೀಯಾಳಿಸಿದರು. ಅದಕ್ಕೆ ಆ ಮುದುಕ, ಬಹುಶಃ ನನ್ನ ಕುದುರೆಯನ್ನು ಯಾರೋ ಕದ್ದಿರಬಹುದು, ಅಥವಾ ಅದು ಎಲ್ಲಾದರೂ ಓಡಿ ಹೋಗಿರಬಹುದು, ಯಾರಿಗೆ ಗೊತ್ತು ಎಂದು ತಾಳ್ಮೆಯಿಂದ ಉತ್ತರಿಸಿದನು. ಅದಕ್ಕೆ ಆ ಗ್ರಾಮಸ್ಥರು, ಈ ಮುದುಕನಿಗೆ ಆಘಾತವಾಗಿದೆ, ಅದಕ್ಕೆ ಅವನು ಈ ರೀತಿ ಮಾತನಾಡುತ್ತಿದ್ದಾನೆ ಎಂದು ಪಿಸುನಗುತ್ತಾ ಅಲ್ಲಿಂದ ಹೊರಟು ಹೋದರು. ಹೀಗೆ ದಿನಗಳು ಉರುಳಿದವು. ಒಂದು ದಿನ ಆ ಬಿಳಿ ಕುದುರೆ ದಿಢೀರನೆ ಪ್ರತ್ಯಕ್ಷವಾಯಿತು. ಅದು ಒಬ್ಬಂಟಿಯಾಗಿರಲಿಲ್ಲ, ಅದರ ಜೊತೆ ಇನ್ನೆರಡು ಕಾಡು ಕುದುರೆಗಳಿದ್ದವು. ಇದನ್ನು ಕಂಡ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು. ಅವರು ಆ ಮುದುಕನಿಗೆ, ನೀವು ತುಂಬ ಅದೃಷ್ಟಶಾಲಿಯಾಗಿದ್ದೀರಿ, ನಿಮ್ಮ ಬಳಿಯಲ್ಲಿ ಈಗ ಒಂದಲ್ಲ ಹಲವಾರು ಬೆಲೆಬಾಳುವ ಕುದುರೆಗಳಿವೆ ಎಂದು ಹೇಳಿದರು. ಆಗ ಮುದುಕ, ಇದು ನನ್ನ ಅದೃಷ್ಟವೂ ಆಗಿರಬಹುದು, ಇಲ್ಲವೇ ದುರದೃಷ್ಟವೂ ಆಗಿರಬಹುದು, ಎಲ್ಲದಕ್ಕೂ ಕಾಲವೇ ಉತ್ತರವನ್ನು ನೀಡುತ್ತದೆ ಎಂದನು. ಗ್ರಾಮಸ್ಥರಿಗೆ ಗೊಂದಲ ಉಂಟಾಯಿತು. ಆದರೆ ಮುದುಕ ಎಂದಿನಂತೆ ಶಾಂತಿಯಿಂದ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿದ. ಹೀಗೆ ಒಂದು ದಿನ ಆ ಮುದುಕನ ಮಗ ಕಾಡು ಕುದುರೆಯನ್ನು ಪಳಗಿಸುವ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದು ತನ್ನ ಕಾಲು ಮುರಿದು ಹಾಸಿಗೆ ಹಿಡಿಯುತ್ತಾನೆ. ಮತ್ತೊಮ್ಮೆ ಗ್ರಾಮಸ್ಥರು ಬಂದರು. ಎಂತಹ ದುರದೃಷ್ಟ, ಮೊದಲು ನಿಮ್ಮ ಕುದುರೆ ಓಡಿ ಹೋಯಿತು, ನಂತರ ಹಿಂತಿರುಗಿ ಈ ಕಾಡು ಕುದುರೆಗಳನ್ನು ತಂದಿತು, ಈಗ ಈ ಕುದುರೆಯಿಂದಲೇ ನಿಮ್ಮ ಒಬ್ಬನೇ ಮಗನ ಕಾಲು ಮುರಿದು ಹಾಸಿಗೆ ಹಿಡಿಯುವಂತಾಗಿದೆ ಎಂದು ವ್ಯಂಗ್ಯವಾಗಿ ಮಾತನಾಡಿದರು. ಆದರೆ ಆ ಮುದುಕ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳದೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಕೆಟ್ಟ ಘಟನೆಗಳು ನಡೆದು ಹೋಗುವುದು ಸಹಜ, ಆದರೆ ಅದಕ್ಕೆಲ್ಲ ನಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ನಾವು ಯಾವಾಗಲೂ ದೂರದೃಷ್ಟಿಯ ಚಿತ್ರಣವನ್ನು ಕಾಣಬೇಕು ಎಂದು ಹೇಳಿದನು. ಗ್ರಾಮಸ್ಥರಿಗೆ ಯಾವುದೂ ಅರ್ಥವಾಗಲಿಲ್ಲ. ಅವರು ಪುನಃ ಗೊಂದಲದಿಂದಲೇ ಅಲ್ಲಿಂದ ಹೊರಟರು. ಕೆಲವು ವಾರಗಳು ಕಳೆದವು. ರಾಜ್ಯದಲ್ಲಿ ಭೀಕರವಾದ ಯುದ್ಧ ಪ್ರಾರಂಭವಾಯಿತು. ರಾಜನ ಸೇನೆಯಲ್ಲಿ ಸೈನಿಕರು ಕಡಿಮೆ ಇರುವ ಕಾರಣ ಅವನು ಊರಿನ ಪ್ರತಿಯೊಂದು ಮನೆಯ ಆರೋಗ್ಯವಂತ ಯುವಕರು ಸೈನ್ಯಕ್ಕೆ ಸೇರಿ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಎಂದು ಆದೇಶಿಸಿದನು. ಊರಿನ ಎಲ್ಲ ಯುವಕರು ಯುದ್ಧ ಭೂಮಿಗೆ ತೆರಳಿದಾಗ ಮುದುಕನ ಮಗನು ಮಾತ್ರ ತನ್ನ ಮುರಿದ ಕಾಲಿನ ಕಾರಣ ಸೈನ್ಯಕ್ಕೆ ಸೇರಲು ಅರ್ಹನಾಗಿರಲಿಲ್ಲ ಮತ್ತು ಮನೆಯಲ್ಲೇ ತನ್ನ ಮುದಿ ತಂದೆಯ ಜೊತೆ ಆಸರೆಯಾಗಿ ಉಳಿದ. ಇದನ್ನೆಲ್ಲ ಕಂಡ ಗ್ರಾಮಸ್ಥರು ಮುದುಕನ ಕಡೆ ಓಡೋಡಿ ಬಂದರು. ನೀವು ಹೇಳಿದ ಮಾತುಗಳು ನಿಜ. ಈ ನಿಮ್ಮ ಮಗನ ಮುರಿದ ಕಾಲುಗಳಿಂದಲೇ ಅವನು ನಿಮ್ಮ ಜೊತೆ ಸುರಕ್ಷಿತನಾಗಿದ್ದಾನೆ ಮತ್ತು ಜೀವಂತವಾಗಿದ್ದಾನೆ ಎಂದು ಹೇಳಿದರು. ಆಗ ಮುದುಕ ಸೌಮ್ಯವಾಗಿ, ನಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು, ಅದೃಷ್ಟ ದುರದೃಷ್ಟ ಮತ್ತು ಸಂತೋಷ ನೋವು ಎಲ್ಲವೂ ಒಂದು ನಿಗದಿತ ಕಾರಣಕ್ಕೆ ನಡೆಯುತ್ತದೆ. ನಾವು ಅದನ್ನು ತಾಳ್ಮೆಯಿಂದ ಎದುರಿಸಬೇಕು. ಅಂತ್ಯದಲ್ಲಿ ಎಲ್ಲವೂ ಒಳ್ಳೆಯ ಕಾರಣಕ್ಕಾಗಿಯೇ ನಡೆಯುತ್ತದೆ ಎಂದು ಜನರಿಗೆ ಉಪದೇಶವನ್ನು ನೀಡುತ್ತಾನೆ. ಊರಿನ ಜನರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ ಮತ್ತು ಆ ವೃದ್ಧನಿಂದ ಕ್ಷಮೆಯಾಚಿಸಿ ಅಲ್ಲಿಂದ ಸಪ್ಯಮುಖ ಮಾಡಿಕೊಂಡು ಹೊರಟು ಹೋಗುತ್ತಾರೆ.